ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಮೇದಿನಿಪುರ ಹೆಸರಿನ ಒಂದು ರಾಜ್ಯ ಇತ್ತು. ಅಲ್ಲಿ ಶೀರು ಹೆಸರಿನ ಒಬ್ಬ ಕಳ್ಳ ಇದ್ದ. ಶೀರು ಒಬ್ಬ ಕಳ್ಳನೇ ಆಗಿದ್ರು ಅವನ್ ಮನ್ಸು ತುಂಬಾ ಒಳ್ಳೇದಾಗಿತ್ತು. ಅರೆ ವಾ, ಇವತ್ತಂತೂ ಮಜಾನೇ ಬಂತು. ದೇವ್ರೆ, ನಿನ್ಗೆ ಕೋಟಿ ಪ್ರಣಾಮಗಳು. ನಾನಂತೂ ಸ್ವಲ್ಪ ದುಡ್ಡನ್ನ ಕದಿಯಕ್ ಹೋಗಿದ್ದೆ, ಆದ್ರೆ ಕೈಗೆ ಸಿಕ್ಕಿದ್ದು ಇಡೀ ಖಜಾನೆ. ಅರೆ, ಇದ್ರಲ್ಲಂತೂ ತುಂಬಾ ದುಡ್ಡಿದೆ. ಶೇರು ನೋಡ್ತಾನೆ, ದಾರಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಮತ್ತೆ ಚಳಿಗೆ ನಡಕ್ತಾ ಇದ್ದಾನೆ ಅಂತ. ಶೇರು ಆ ವ್ಯಕ್ತಿಗೆ ನೋಟುಗಳ ಒಂದು ಕಂತೆ ಕೊಟ್ಟು ಹೇಳ್ತಾನೆ, ಇದ್ರಿಂದ ನಿಮ್ಗೋಸ್ಕರ ಕಂಬಳಿ ಮತ್ತೆ ಬಟ್ಟೆನ ತಗೊಳ್ಳಿ. ಶೇರು ಮನೆಗ್ ಬಂದಾಗ ಅವನ್ ಹೆಂಡತಿ ಅವನಿಗೆ ಹೇಳ್ತಾಳೆ, ನೀವಿವತ್ತು ತುಂಬಾ ಬೇಗ ಬಂದಿದ್ದೀರಾ, ಈಗಿನ್ನು 3:30 ಗಂಟೆ ಅಷ್ಟೇ. ಹೌದು, ಇವತ್ ನಾನು ಡಾಕು ಮಂಗಲ್ ಸಿಂಗ್ ನ ಮನೆಗೆ ಕಳ್ತನ ಮಾಡಕ್ ಹೋಗಿದ್ದೆ. ಮನೆಯಲ್ಲಿ ಯಾರೂ ಇರ್ಲಿಲ್ಲ, ಆದ್ರಿಂದ ಹೋಗಿ ಖಜಾನೆ ಎತ್ತಿ ಬಂದ್ಬಿಟ್ಟೆ. ನಿಮ್ಮಿಂದಾಗಿ ರಾತ್ರಿ ಇಡೀ ನಾನು ಎದ್ದಿರ್ಬೇಕು. ನೀವ್ ಕಳ್ತನ ಮಾಡೋದನ್ನ ಬಿಟ್ಬಿಡಿ. ಎಷ್ಟು ದಿನದಿಂದ ಹೇಳ್ತಿದ್ದೀನಿ ನಾನ್ ನಿಮ್ಗೆ. ಆದ್ರೆ ನಾನ್ ಬರೀ ಕೆಟ್ಟವರ ದುಡ್ಡನ್ನ ಕದ್ದಿದ್ದೀನಿ. ಕಾನೂನ್ ಕಣ್ಣಿಗೆ ಕಳ್ತನಾನೇ. ನೀವು ಒಳ್ಳೆಯವ್ರ ಮನೇಲಾದ್ರೂ ಮಾಡಿ, ಇಲ್ಲ ಕೆಟ್ಟವ್ರ ಮನೇಲಾದ್ರೂ ಮಾಡಿ. ಅದ್ರಲ್ಲೂ ಈಗ ನಮ್ ಹತ್ರ ಸಾಕಷ್ಟು ದುಡ್ಡಿದೆ. ಆಯ್ತು, ನಾಳೆ ರಾತ್ರಿ ನನ್ನ ಕೊನೆಯ ಕಳ್ಳತನ. ವ್ಯಾಪಾರಿ ದೌಲತ್ ರಾಮು ಮೋಸದಿಂದ ತುಂಬಾ ದುಡ್ಡನ್ನ ಮಾಡಿದ್ದಾನೆ. ಮಾರನೇ ದಿನ ರಾತ್ರಿ ಶೇರು ಕಳ್ತನ ಮಾಡಕ್ ಹೋಗ್ತಿರ್ಬೇಕಾದ್ರೆ ಅವನ್ ಹೆಂಡತಿ ಅವನಿಗೆ ಹೇಳ್ತಾಳೆ, ಇಲ್ ಕೇಳಿ, ಒಂದ್ ವೇಳೆ ಸಿಕ್ಕಾಕೊಂಡ್ರೆ ನಮ್ಮ ಅಜ್ಜ ಕೊಟ್ಟ ಆ ಚಮತ್ಕಾರಿ ಚೂರ್ಣನ ನೆನ್ಪಿಟ್ಕೊಳ್ಳಿ. ಹೌದು, ನನಗ್ ನೆನಪಿದೆ. ಈ ಮಾತನ್ನ ನನ್ಗೆ ಪ್ರತಿ ರಾತ್ರಿ ಹೇಳ್ತೀಯ. ನಿನ್ ತಾತನ್ ಚೂರ್ಣದ ಪೂರ್ತಿ ವಿಧಿವಿಧಾನ ನನ್ಗೆ ಗೊತ್ತಿದೆ. ದುರ್ಭಾಗ್ಯದಿಂದ ಶೇರು ತನ್ನ ಕೊನೆಯ ಕಳ್ತನದಲ್ಲಿ ಸಿಕ್ಕಾಕೊಳ್ತಾನೆ. ರಾಜ ಅವನ್ಗೆ ಮರಣ ದಂಡನೆಯನ್ನ ವಿಧಿಸ್ತಾನೆ. ಮುಂದಿನ ತಿಂಗಳ 3ನೇ ತಾರೀಕಿಗೆ ನಿನ್ಗೆ ಕಳ್ಳತನಗೋಸ್ಕರ ಗಲ್ಲಿಗೆ ಏರಿಸಲಾಗುವುದು. ಗಲ್ಲಿಗೇರಿಸೋ ಒಂದು ದಿನದ ಹಿಂದೆ ಶೇರುನ ರಾಜನ್ ಮುಂದೆ ಕರ್ಕೊಂಡ್ ಬರ್ತಾರೆ. ನಿಂದೇನಾದ್ರೂ ಕೊನೆಯ ಆಸೆ ಇದ್ಯಾ? ಏನಾದ್ರೂ ಇದ್ರೆ ಹೇಳ್ಬಿಡು. ನಾಳೆ ನೀನು ಕೊನೆಯ ಸೂರ್ಯೋದಯ ನೋಡ್ತೀಯ. ರಾಜರೇ, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ ತಾತ ನನ್ಗೆ ಮಾಯಾವಿ ಚೂರ್ಣ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಆ ಚೂರ್ಣದಿಂದ ಹೊಟ್ಟೆ ಎಲ್ಲಾ ಕಾಯಿಲೆಗಳು ಮಾಯವಾಗುತ್ತೆ. ನನ್ನ ಆಸೆ ಏನಂದ್ರೆ ಸಾಯೋ ಮೊದಲಿ ವಿದ್ಯೆಯನ್ನ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ. ಯಾಕಂದ್ರೆ ನಾನ್ ಸತ್ ಮೇಲೂ ಕೂಡ ಆ ಚೂರ್ಣ ಮನುಷ್ಯ ಜಾತಿಗೆ ಉಪಯೋಗ ಆಗ್ಲಿ ಅಂತ. ರಾಜನ್ ಹೊಟ್ಟೆಯಲ್ಲಿ ಒಂದು ಹಳೆ ಗಡ್ಡೆ ಸಮಸ್ಯೆ ಇತ್ತು. ಅದಕ್ಕವರು ತುಂಬಾನೇ ದೊಡ್ಡ ದೊಡ್ಡ ವೈದ್ಯರಿಂದ ಚಿಕಿತ್ಸೆನ ಪಡ್ಕೊಂಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಅವ್ರು ಯೋಚನೆ ಮಾಡ್ತಾರೆ, ಕಳ್ಳಂಗೆ ಒಂದು ಅವಕಾಶ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ. ಆಯ್ತು, ಆ ವಿದ್ಯೆ ನನಗ್ ಹೇಳ್ಕೊಡು. ಆದ್ರೆ ನೆನ್ಪಿರ್ಲಿ, ನಿನ್ನ ಚೂರ್ಣ ಏನಾದ್ರೂ ಕೆಲ್ಸ ಮಾಡ್ದಿದ್ರೆ 1,000 ಏಟು ತಿಂದ್ಮೇಲೆ ನಿನ್ಗೆ ಗಲ್ಲಿಗೆ ಏರ್ಸೋದು, ಗೊತ್ತಾಯ್ತಾ? ನನ್ಗೆ ಒಪ್ಪಿಗೆ ಇದೆ, ಆದ್ರೆ ನಂಗೆ ಕೆಲವು ತಿಂಗಳುಗಳ ಸಮಯ ಬೇಕು, ಮತ್ತೆ ವಸ್ತುಗಳು ಕೂಡ. ನಿನ್ಗೆ ಯಾವ ವಸ್ತುಗಳು ಬೇಕೋ ಅದನ್ನ ನಿನಗೆ ಕೊಡಲಾಗುವುದು. ಶೇರು ಉದ್ಯಾನವನಕ್ಕೆ ಹೋಗ್ತಾನೆ. ಅವನು ಮೊದಲು ತುಂಬಾ ಒಳ್ಳೆ ಮಣ್ಣನ್ನ ಕೇಳ್ತಾನೆ. ಮಣ್ಣನ್ನ ಅವನ್ಗೆ ತಂದ್ಕೊಡ್ತಾರೆ. ಆ ಮಣ್ಣನ್ನ ಇವನು ಉದ್ಯಾನವನದಲ್ಲಿ ಸುರಿದು ತುಂಬಾ ದಿನಗಳ ಕಾಲ ಮಣ್ಣನ್ನ ನೆನೆಸ್ತಾನೆ. ಆಮೇಲೆ ಶೇರು ರಾಜನ ಹತ್ರ ಕೆಲವು ಗಿಡಗಳ ಬೀಜವನ್ನ ಕೇಳ್ತಾನೆ. ನನಗೆ ಯಾವ ಗಿಡ ಮೂಲಿಕೆಗಳ ಬೀಜಗಳು ಬೇಕೋ ಅದನ್ನ ಇದರಲ್ಲಿ ನಾನು ಬರ್ದಿದ್ದೀನಿ. ಇದನ್ನ ತರಿಸ್ಕೊಡಿ. ಈ ಗಿಡ ಮೂಲಿಕೆಯ ಎಲೆಗಳಿಂದ ಚೂರ್ಣ ತಯಾರು ಮಾಡಲಾಗುವುದು. ಶೇರುಗೆ ಅವನು ಕೇಳಿದ ಅಷ್ಟು ಬೀಜಗಳನ್ನ ತಂದು ಕೊಡ್ತಾರೆ. ಮಹಾರಾಜರೇ, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ನೀವು ಇಲ್ಲಿಗೆ ಬಂದ್ಬಿಡಿ. ನಾಳೆ ತುಂಬಾ ಮುಖ್ಯವಾದ ದಿನ. ಮಾರನೇ ದಿನ ರಾಜ ತನ್ನ ಮಂತ್ರಿಗಳ ಜೊತೆಗೆ ತನ್ನ ಉದ್ಯಾನವನಕ್ಕೆ ಹೋಗ್ತಾನೆ. ಇವತ್ತು ನಾವು ಬೀಜ ಹಾಕ್ತಿದೀವಿ. ನಿಮ್ಮಲ್ಲಿ ಜೀವನದಲ್ಲಿ ಯಾರು ಕಳ್ತನ ಮಾಡೇ ಇಲ್ವೋ ಅವರು ಬೀಜ ಹಾಕಕ್ಕೆ ಮುಂದೆ ಬನ್ನಿ.
ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ಜೇಬಿಂದ ದುಡ್ಡು ಕದ್ದಿದ್ದೆ. ನಾನು ಇದಕ್ಕೆ ಅರ್ಹನಲ್ಲ. ನಾನಂತೂ ಚಿಕ್ಕ ವಯಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕದ್ದಿದ್ದೆ. ನಾನು ಈ ಕೆಲಸ ಮಾಡಕ್ಕೆ ಆಗಲ್ಲ. ಮಹಾರಾಜರೇ ಆದ್ರೆ ನೀವು ಮುಂದೆ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿ ತಾಯಿಯಿಂದ ಲಾಡು ಕದ್ದಿದ್ದೆ. ಇಲ್ಲಿ ಎಲ್ರೂ ಕಳ್ರೆ ಅಂದ್ಮೇಲೆ ಶಿಕ್ಷೆ ನನಗ್ ಮಾತ್ರ ಯಾಕೆ ಮಹಾರಾಜರೇ? ಶೇರುನ ಬುದ್ಧಿವಂತಿಕೆ ನೋಡಿ ರಾಜರಿಗೆ ತುಂಬಾ ಖುಷಿ ಆಗತ್ತೆ. ನೀನು ಕಳ್ಳನೆ ಆದ್ರೆ ಮಹಾ ಬುದ್ಧಿವಂತನೂ ಕೂಡ. ನಿನ್ನ ಗಲ್ಲು ಶಿಕ್ಷೆಯನ್ನು ಕ್ಷಮಿಸಿದ್ದೇನೆ ಮತ್ತು ನಿನಗೆ ಮಂತ್ರಿ ರೂಪದಲ್ಲಿ ಕೆಲಸ ಕೊಡುತ್ತಿದ್ದೇನೆ. ಶೇರು ಮನೆಗ್ ವಾಪಸ್ ಬಂದಾಗ ಅವನ್ ಹೆಂಡತಿಗೆ ಅವನನ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ. ದೇವ್ರು ನಿಜವಾಗ್ಲೂ ತುಂಬಾನೇ ದೊಡ್ಡೋನು, ನೀವಿನ್ನೂ ಬದುಕಿದಿರಲ್ಲ. ಹಾ, ತಾತನ ಚೂರ್ಣ ಅದ್ರ ಕೆಲ್ಸವನ್ನ ತೋರ್ಸುತ್ತು.